ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ನಾಮಿನೇಷನ್ ಕಾರ್ಯಕ್ರಮಕ್ಕೆ ತಾವೇನಾದ್ರು ಹೋಗ್ತೀರಾ ಅಥವಾ? ನಾನು ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನಾನು ಕ್ವಶನ್ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಹೋಗಕ್ಕೆ ಸಾಧ್ಯ ಇಲ್ಲ. ಪ್ರಚಾರಕ್ಕೆ ಹೋಗ್ತೀನಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡು ಬರ್ತೀನಿ. ನಾವು ಗೆಲ್ತೀವಿ, ನಾವು ಗೆಲ್ತೀವಿ. ಸರ್, ಅಲ್ಲಿ ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯಿತು. ಬಟ್ ಅದಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರುಗಳು ಸ್ಥಳೀಯವಾಗಿ ಹೋರಾಟಗಳನ್ನ ಮಾಡ್ತಾ ಆಗಿದೆ. ಇದು ನಮ್ಮ ಶಾಮರು ಶೇಷಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 95,000 ಮತ ಇದೆ, ಕಡೆ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಓದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ, ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ, ಸುದ್ದಿಯವರ ಜೊತೆ ಮಾತಾಡಿದ್ವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ವಿ. ಅವತ್ತಿಂದ ಪದ್ಧತಿ ಬಂದಿದೆ, ಹಾಗಾಗಿ ಅವ್ರಿಗೆ ಕೊಡಬೇಕಂತ ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನ್ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಸರ್, ನಿಮ್ಮನ್ನೇನಾದರೂ ಎಸ್ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿ ಏನಾದ್ರು ಕರೆದಿದ್ದ ಸರ್? ನಾವೆಲ್ಲ ಜೊತೆಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಫೈಲ್ ಬನ್ನಿ, ನಾಮಿನೇಷನ್ ಅವರು ಕರೆದಿದ್ರು, ನಮ್ಮ ಮನೆ ಮಲ್ಲಿಕಾರ್ಜುನ್ ಅವರು ಕರೆದಿದ್ರು, ಮನೆ ಮುಖ್ಯಮಂತ್ರಿಗಳು ಕರೆದಿದ್ರು. ಕ್ವಶನ್ ಅವರ್ ಇದ್ದಿದ್ದರಿಂದ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇದ್ದೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡು ಬರ್ತೀನಿ. ಎಲ್ಲ ಸೇರಿ ನಾನು ಗೆಲ್ಸ್ಕೊಂಡು ಬರ್ತೀನಿ. ಮತ್ತೊಂದು, ಪ್ರಣವಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ, ಇಲ್ಲ ಅಂತಂದ್ರೆ ನಾವು ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಗೆ ₹1 ಕೂಡ ಕೊಟ್ಟಿಲ್ಲ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದಾರೆ ಅವ್ರಿಗೆ ಸ್ವಾಮೀಜಿ ಹೇಳಿಕೆ, ಸ್ವಾಮೀಜಿ ಯಾರ ಪರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳಿದ್ದಾರೆ. ಈ ಮಾತು ಡಿ ಕೆ ಶಿವಕುಮಾರ್ ಕೇಳಬೇಕು. ಬಜೆಟ್ ಎಲ್ಲ ಇದಾಗಿದ್ರೆ ಸಿಎಂ ಮುಖ್ಯಮಂತ್ರಿ